ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 7.5 HP 8 ಸ್ಟೇಜು 2.5 ಇಂಚ್ ನೀರಷ್ಟು ಫ್ರೆಜರಾಗಿ ನೀರು ಬರ್ತಾಯಿತ್ತಂತೆ. ಆದರೆ ಫುಲ್ಲು ನೀರು ಡೌನ್ ಆಗೋಗಿದೆ. ಏನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು. ಈ ವಿಡಿಯೋನ ಕೊನೆ ತನಕ ನೋಡಿ, ಇಂಟ್ರೆಸ್ಟ್ ಆಗಿರುತ್ತೆ. ಫ್ರೆಂಡ್ಸ್, ಮೋಟ್ರ್ ರನ್ನಿಂಗಲ್ಲಿದ್ದಾಗ ಎಲ್ಲರೂ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಯಾಕೆ ಮಾಡಲ್ಲ ಅಂದರೆ ಅದು ಕಬ್ಬಿಣದ ಪೈಪ್ ಬಿಟ್ಟಿರುವಾಗ. ಯಾಕಂದರೆ ನೋಡ್ಬೋದು ಕೇಬಲ್ಲು ಎಷ್ಟು ಲೂಸಾಗಿ ಕಟ್ಟಿದ್ದಾರೆ ಅಂದ್ಬಿಟ್ಟು. ಈ ರೀತಿ ಲೂಸಾಗಿ ಕಟ್ಟಿರುವಾಗ ಏನಾಗುತ್ತಪ್ಪ ಅಂದರೆ ಕ್ಯಾಮ್ರಾ ಏನಾರ ಅದ್ರ ಒಳಗಡೆ ಹೋಯಿತು ಅಂದರೆ ಕ್ಯಾಮ್ರಾ ಮತ್ತೆ ವಾಪಸ್ ಬರೋಲ್ಲ, ಲಾಕ್ ಆಗುತ್ತೆ. ಆದರೆ ಈ ಬೋರ್ವೆಲಲ್ಲಿ ನಾವು ಬಿಟ್ಟಾಗ 3 ಸತಿ ಲಾಕ್ ಆಗಿತ್ತು. ಹೆಂಗೋ ಅಡ್ಜಸ್ಟ್ ಮಾಡಿ ಎಳ್ಕೊಂಡು ಬತ್ತು. ಈ ರೀತಿ ಲೂಸಾಗಿ ಕೇಬಲ್ ಕಟ್ಟಿದರೆ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಆಗಲ್ಲ. ಕೇಸಿಂಗ್ ಎಂಡಾಯಿತು. ಕೇಸಿಂಗ್ ಪಕ್ಕದಲ್ಲಿ ಯಾವ ರೀತಿ ಮಣ್ಣು ಡೆಸ್ಟು ಬಂದ್ಬಿಟ್ಟಿದೆ ಅಂದ್ಬಿಟ್ಟು ನೋಡ್ಬೋದು. ಇನ್ನೊಂದೇನಪ್ಪ ಅಂದರೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗು ಮಾಡ್ತೀವಲ್ವ, ಎಲ್ಲ ಬೋರ್ವೆಲ್ಲು ಒಂದೇ ಸಮ ಇರಲ್ಲ. ಒಂದೊಂದು ಬೋರ್ವೆಲ್ಲು ಒಂದೊಂದು ಥರ ಇರುತ್ತೆ. ಬೇಕಾದರೆ ನಾವು ವಿಡಿಯೋ ಹಾಕಿದ್ದೀನಿ, ನೋಡ್ಬೋದು. ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡುವಾಗ ಹಳೇ ಬೋರ್ವೆಲಲ್ಲೇ ಮಾತ್ರ ಜಾಸ್ತಿ ಗ್ಯಾಪ್ಗಳು ನೋಡಿರೋದು ನಾನು. ಹೊಸ ಬೋರ್ವೆಲಲ್ಲಿ ತುಂಬ ರೇರು ಗ್ಯಾಪ್ಗಳಿರೋದು ನೋಡ್ಬೋದು. ಫ್ರೆಂಡ್ಸ್, ಆ ಗ್ಯಾಪಲ್ಲಿ ಕ್ಯಾಮ್ರಾ ಹೋಗದೇ ಇದ್ರೂ ಸುಮಾರು ಸತಿ ಟ್ರೈ ಮಾಡಿ ಒಳಗಡೆ ಬಿಡ್ತೀವಿ. ಯಾಕಂದರೆ ಬೋರ್ವೆಲಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ನಮ್ಮ ರೈತರಿಗೆ ತಿಳಿಸ್ಬೇಕಲ್ವಾ. ಎಷ್ಟೇ ರಿಸ್ಕ್ ಆದ್ರೂ ಏನು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ನೋಡಲೇಬೇಕು ಅಂದ್ಬಿಟ್ಟು ಈ ರೀತಿ ಕ್ಯಾಮ್ರಾನ ಒಳಗಡೆ ಬಿಡ್ತೀವಿ. ಆ ಕಡೆಯಿಂದ ಬಂದಾಗ 3 ಸತಿ ಲಾಕ್ ಆಯಿತು. ಆದರೂ ಹೆಂಗೋ ಅಡ್ಜಸ್ಟ್ ಮಾಡಿ ಎತ್ಕೊಂಡು ಈ ಬೋರ್ವೆಲ್ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ನಮಗೆ ಕ್ಲಿಯರಾಗಿ ಗೊತ್ತಾಯಿತು. ನೋಡಿ ಫ್ರೆಂಡ್ಸ್, ಇವಾಗ ಬೋರ್ವೆಲ್ ಒಳಗಡೆ ಕ್ಯಾಮ್ರಾ ಬಿಡ್ತಾಯಿದ್ದೀವಿ. ಕೇಬಲ್ ನೋಡ್ಬೋದು ಯಾವ ರೀತಿ ಲಾಕ್ ಆಗ್ತಾ ಇರ್ತದೆ ಅಂದ್ಬಿಟ್ಟು. ನೋಡಿ, ಈ ರೀತಿ ಕೇಬಲ್ ಲೂಸ್ ಆಗಿಬಿಟ್ಟಿದ್ರೆ ಕ್ಯಾಮ್ರಾನ ಒಳಗಡೆ ಬಿಡೋಕ್ಕಾಗಲ್ಲ. ಮತ್ತು ಈ ಬೋರ್ವೆಲಲ್ಲಿ ಎಷ್ಟು ಗ್ಯಾಪ್ಗಳಿವೆ ಅಂದ್ಬಿಟ್ಟು ಒಂದು ಸತಿ ಎಣಿಸ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, 104 ಅಡಿಗೆ ಈ ಗ್ಯಾಪು. ಈ ಗ್ಯಾಪಲ್ಲಿ ನೀರು ಫುಲ್ಲು ಡ್ರೈ ಆಗೋಗಿದೆ ನೋಡ್ಬೋದು. ಈ ರೀತಿ ಗ್ಯಾಪ್ ಏನಾರ ನಾವು ಡ್ರಿಲ್ಲಿಂಗ್ ಮಾಡಿಸುವಾಗ ಸಿಕ್ಕಿದ್ರೆ ಈ ಗ್ಯಾಪ್ಗಳಲ್ಲೇ ಹೆವಿ ನೀರಾಗೋದು. ನೋಡಿ ಫ್ರೆಂಡ್ಸ್, ಈ ಗ್ಯಾಪಲ್ಲಿ ಈ ಎಳೆಯಲ್ಲಿ ನೀರು ಖಾಲಿ ಆಗೋಗಿದೆಯಾ. ಇನ್ನು ಕೆಳಗಡೆ ಬಿಡ್ತಾ ಹೋಗೋಣ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಳೆಗಳಿವೆ ಅಂದ್ಬಿಟ್ಟು. ಯಾವ್ಯಾವ ಎಳೆಯಲ್ಲಿ ಖಾಲಿ ಗ್ಯಾಪ್ ಇದೆ, ಯಾವ ಎಳೆ ಓಪನ್ ಆಗಿಲ್ಲ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ.
ಫ್ರೆಂಡ್ಸ್, ಇಲ್ಲೊಂದು ಎಳೆ ಓಪನ್ ಆಗಿಲ್ಲ. ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡುವಾಗ ಗೊತ್ತಾಗುತ್ತೆ, ಈ ರೀತಿ ಎಳೆಗಳಿಗೆ ಬ್ಲಾಸ್ಟ್ ಮಾಡಿಸ್ತಾರೆ. ಆದರೆ ಬ್ಲಾಸ್ಟ್ ಮಾಡ್ಸೋಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬೋರ್ವೆಲಲ್ಲಿ ಎಳೆಗಳು ಇಲ್ಲ ಅಂದ್ರೂ ನೋಡಿದ್ರಲ್ಲ ಎಷ್ಟು ಎಳೆಗಳಿವೆ ಹೇಳಿ, ನಾಲ್ಕು ಎಳೆಗಳು ಎಲ್ಲ ಖಾಲಿ ಆಗೋಗಿದೆ. ಮಳೆಗಾಲದಲ್ಲಿ ಹೆವಿ ನೀರಾಗುತ್ತೆ. ನೀವು ಇದನ್ನು ಬ್ಲಾಸ್ಟ್ ಮಾಡ್ಸೋಕೆ ಹೋದರೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ, ಬೋರ್ವೆಲ್ ಮುಚ್ಚೋಗೋ ಚಾನ್ಸ್ ಇರುತ್ತೆ. ಮತ್ತು ಈ ಮೋಟ್ರಿಂದ ಪಂಪ್ ಸೆಂಟ್ರಲ್ಲಿ ಒಂದು ಎಳೆ ಇದೆ, ಆ ಎಳೆ ನೀರೇ ಈ ಬೋರ್ವೆಲ್ ಮೋಟ್ರಿಗೆ ಮೇಂಟೈನ್ ಆಗ್ತಾ ಇರೋದು ನೀರು. ಅದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ನೋಡ್ಬೋದು. ಫ್ರೆಂಡ್ಸ್, ನೋಡ್ಬೋದು ಮೋಟ್ರ್ ಮೇಲೆ ಒಂದು ಡ್ರಾಪ್ ನೀರಿಲ್ಲ, ಆದರೂ ನೀರು ಮೇಂಟೈನ್ ಆಗ್ತಿದೆ. ಅದು ಯಾವ ರೀತಿ ಅಂದ್ಬಿಟ್ಟು ನೋಡೋಣ ಬನ್ನಿ. ಇವಾಗ ಮೋಟ್ರ್ ಆಫ್ ಮಾಡಿಸ್ತೀನಿ ನೋಡಿ, ನೀರು ಯಾವ ರೀತಿ ತುಂಬಿಕೊಳ್ಳುತ್ತೆ ಅಂದ್ಬಿಟ್ಟು. ಮೋಟ್ರ್ ಆಫ್ ಆಯಿತು, ನೋಡ್ಬೋದು ಎಷ್ಟು ಫ್ರೆಷರಾಗಿ ನೀರು ತುಂಬ್ಕೋತು. ಮೇಲ್ಗಡೆ ಇರೋ ಪೈಪಲ್ಲಿ ನೀರೆಲ್ಲ ಕೆಳಗಡೆ ಇಳಿಯುತ್ತಲ್ವ, ಆವಾಗ ಇಷ್ಟೊಂದು ಫಾಸ್ಟಾಗಿ ನೀರು ತುಂಬ್ಕೋತು. ನೀರು ಯಾವ ರೀತಿ ಮೇಂಟೈನ್ ಆಗ್ತಾ ಇದೆಯಪ್ಪ ಅಂದರೆ, 8 ಸ್ಟೇಜ್ ಅಲ್ವಾ, 8 ಸ್ಟೇಜಲ್ಲಿ ಒಂದು 5 ಸ್ಟೇಜ್ವರೆಗೂ ನೀರೈತೆ. ಅದಕ್ಕೆ ನೀರು ಈ ಬೋರ್ವೆಲಲ್ಲಿ ಕರೆಂಟ್ ಹೋಗೋವರೆಗೂ ಒಂದೇ ಸಮ ನೀರು ಮೇಂಟೈನ್ ಆಗ್ತಾಯಿದೆ ಅಂತೆ. ಇವಾಗ ಮೋಟ್ರ್ ಸ್ಟಾರ್ಟ್ ಮಾಡ್ತೀನಿ, ಎಷ್ಟು ಬೇಗ ನೀರು ಎಳೆಯುತ್ತೆ ಅಂದ್ಬಿಟ್ಟು ನೋಡ್ಬೋದು ನೀವಿಲ್ಲಿ. ಫ್ರೆಂಡ್ಸ್, ಕರೆಕ್ಟಾಗಿ ಮೋಟ್ರ್ ಪಂಪು ನೀರಿನ ಎಳೆ ಗ್ಯಾಪ್ ಹತ್ರನೇ ಕ್ಲೀನಾಗಿ ಕುಂತಿದೆ. ಅದಕ್ಕೆ ಕರೆಂಟ್ ಹೋಗೋವರೆಗೂ ಇಷ್ಟೇ ನೀರು ಮೇಂಟೈನ್ ಆಗ್ತಾಯಿದೆ. ಆ ಎಳೆಯಿಂದ ಏನಾರ ಒಂದು ಲಂತು ಮೇಲ್ಗಡೆ ಪೈಪ್ ಎತ್ತ ಅಂದರೆ ನೀರು ಈ ಬೋರ್ವೆಲಲ್ಲಿ ನಿಂತು ಬರೋ ಚಾನ್ಸ್ ತುಂಬ ಇರುತ್ತೆ. ಫ್ರೆಂಡ್ಸ್, ಇನ್ನೂ ಪೈಪ್ ಬಿಡೋಕ್ಕಾಗಲ್ವಾ ಈ ಬೋರ್ವೆಲ್ ಒಳಗಡೆ ಅಂತ ನೀವು ಕೇಳ್ಬೋದು. ಆದರೆ ಇವರು ಮೋಟ್ರ್ ಪಂಪ್ನ ಫುಲ್ಲು ಎಂಡ್ಗೆ ಕುಣಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಇವರು. ಎಂಡಲ್ಲಿ ಒಂದು ಎಳೆ ಸಿಕ್ಕಿತ್ತು ಅಂತ ಹೇಳಿದರು, ಆ ಎಳೆ ನೇರಕ್ಕೆ ಈ ಮೋಟ್ರ್ ಪಂಪು ಕ್ಲೀನಾಗಿ ಕುಂತ್ಕೊಂಡಿದೆ. ಫ್ರೆಂಡ್ಸ್, ತುಂಬ ಜನ ಕಾಲ್ ಮಾಡಿ ನಮ್ಮ ಮೋಟ್ರು ಸೀದಾ ಓಡುವಾಗ ಬೋರ್ವೆಲಲ್ಲಿರೋ ನೀರೆಲ್ಲ ಖಾಲಿ ಆಗಿಬಿಟ್ಟು ನಿಂತು ಬರ್ತಾಯಿದೆ, ಅದಕ್ಕೋಸ್ಕರ ಮೋಟ್ರನ್ನ ಉಲ್ಟಾ ಓಡಿಸ್ಕೊಂಡು ನೀರು ಮೀಡಿಯಮಾಗಿ ಬರುವಂಗೆ ಮಾಡ್ಕೋಬೋದಲ್ವಾ ಅಂತ ತುಂಬ ಜನ ಕೇಳ್ತಿದ್ದೀರ. ಆದರೆ ಉಲ್ಟಾ ಓಡಿಸೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.